ಅನಿವಾರ್ಯ, ಕೊಂಡು ಅದನ್ನು ಸಪ್ಲೈ ಮಾಡಿ ಬೇರೆ ಕಡೆ ರಿಫೈನ್ ಮಾಡಿ ಮಾರೋದು ಅನಿವಾರ್ಯ. ಹೀಗಾಗಿ ಇದಕ್ಕೂ ಕಷ್ಟ. ಆದರೆ ಅಮೆರಿಕ ಮಾತ್ರ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದು ಶ್ವೇತ ಭವನದ ಪೀಟರ್ ನವರೋ ಅವರ ಪ್ರತಿಕ್ರಿಯೆಯ ಅಭಿಪ್ರಾಯ, ಇದೇ ನಮ್ಮ ಟ್ರಂಪರ ಅಭಿಪ್ರಾಯ ಕೂಡ ಅಂತ. ಯಾಕಂದ್ರೆ ನೀವು ಎಲ್ಲಿವರೆಗೆ ತೈಲ ಅಲ್ಲಿ ಕೊಳ್ಳುವುದಿಲ್ಲವೋ ನೀವು ಮತ್ತು ಚೀನಾದವರು ನಿಮ್ಮ ಜೊತೆಗೆ ನಾವು ಇದೇ ರೀತಿ ಇರ್ತೀವಿ ಅಂತೇಳಿ. ಇನ್ನೊಂದು ನಾವಿಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಅಮೇರಿಕ ಅಂತ ಇವತ್ತು ದೂರ ಸರದ ಹೋಗಿಬಿಟ್ಟದ. ಮುಂದೆ ರಷ್ಯಾದಿಂದ ನಾವು ಆಯಿಲನ್ನು ತರಿಸ್ಕೊಂಡು, ಕಚ್ಚಾ ಆಯಿಲ್ ಅಂದ್ರೆ ಎಣ್ಣೆನ ತರಿಸ್ಕೊಂಡು ಮಾರಾಟ ಮಾಡೋದಂತ ನಮಗೆ ಅನಿವಾರ್ಯ ಆಗ್ತಾಯಿದೆ. ಅದನ್ನು ಬಿಡಲಿಕ್ಕೆ ನಾವು ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿಯೇ ಇಂಡಸ್ಟ್ರಿಗಳನ್ನ ಹೆಚ್ಚು ಮಾಡ್ಕೊಳ್ಳೋದು, ನಮ್ಮ ಕಾಲ ಮೇಲೆ ನಿಲ್ಲುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ವಿಚಾರ ನಮ್ಮ ಮೋದಿಯವ್ರಿಗೆ ಬಂದದ್ದು. ಅಂದ್ಬಿಟ್ಟು ಬೇರೆ ಆದಿಲ್ಲ. ಗಾಂಧಿ ಒಬ್ಬ ಪರಿಹಾರ. ಅಮೇರಿಕಾ ಜೊತೆಗೆ ಹೋದ್ರೆ ಕೇವಲ 1% ಜನಕ್ಕೆ ಹೆಲ್ಪ್ ಆಗ್ತದೆ ವಿನ 99% ಜನಕ್ಕೆ ಹೆಲ್ಪ್ ಆಗೋದಿಲ್ಲ. ಯಾಕಂದರೆ ಖಾಸಗೀಕರಣದಲ್ಲಿ ದುಡ್ಡಿನ ಅವ್ರು ಹಾಕ್ಕೊಳ್ತಾರೆ, ಪಿ ಎಸ್ ಗಳನ್ನು ತೊಗೊಂಡು ಅವ್ರದಿಂದವರು ಈ ದೇಶವನ್ನು ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತದ, ಈಗ ಮಾಡಿದ್ದೇನಪ್ಪ ಅಂದ್ರೆ $2.5 ಟ್ರಿಲಿಯನ್ ಅವ್ರ ಕೈಯಲ್ಲದ. ನಮ್ಮ 99 ಜನರ ಕೈಯಾಗ ಕೇವಲ 1.5 ಟ್ರಿಲಿಯನ್ ಮತ್ತೆ ಹೇಳ್ತಾ ಇದ್ದೀನಿ. ಹೀಗಾಗಿ ಇವತ್ತು ಅಮೇರಿಕ ಒಂದು ರೀತಿಯಿಂದ ನಮ್ಮ ನಡಕ್ಕೆ ಒದ್ದಿತ್ತು ಸರಿನ. ಯಾಕಪ್ಪ ಅಂದ್ರೆ ನಮ್ಮ ನಡ ಆದರೂ ಶುದ್ಧ ಆಗಿದೆ. ಇವತ್ತು ನಾವು ಸ್ವಂತ ನಾವೇನಾದ್ರು ಮಾಡಬೇಕಪ್ಪ ಅನ್ನುವಂಥ ವಿಚಾರ ನಮ್ಮಲ್ಲಿ ಬರ್ತಾಯಿದೆ. ಮೋದಿಯವರಲ್ಲ ಅದನ್ನು ಮಾಡಲಿ, ಸ್ವದೇಶಿ ಮೂವ್ಮೆಂಟ್ ಹೆಚ್ಚು ಮಾಡಲಿ. ವಾಜಪೇಯಿಯವರ ವಿಚಾರ ಆಗಿರ್ಬೋದು, ಗಾಂಧೀಜಿಯವರ ವಿಚಾರ ಆಗಿರ್ಬೋದು, ಅವುಗಳ ಹಿನ್ನೆಲೆಯಲ್ಲೇ ಮುಂದುವರೆದ್ರೆ ಈ ದೇಶಕ್ಕೆ ಭವಿಷ್ಯದ ಅನ್ನೋದ್ರ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.